ಶಾಶ್ವತ ಪರಿಹಾರ ಕೊಡಲಿಲ್ಲ ಅಂತಕ್ಕಂಥದ್ದು ಬಹಳ ದೊಡ್ಡ ನೋವಿದೆ. ಆಗಿದೆ ಅದನ್ನ ಪರಿಸರ ಗಮನ ತಗೊಂಡು ಅದನ್ನು ಶುದ್ಧೀಕರಣ ಮಾಡಲಿಲ್ಲ. ರೈತ ಸಮಸ್ಯೆಗಳಿಗೆ ಶಾಶ್ವತವಾದ ಒಂದು ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಗೌರವಾಯುಕ್ತರು ಈ ಒಂದು ಸಂಘ ನಿರ್ಮಾಣ ಮಾಡಿ ಅಲ್ಲಿಂದ ರೈತರಿಗೆ ಮತ್ತಷ್ಟು ಪ್ರೇರಣೆ ರೀತಿಯಲ್ಲಿ ಮತ್ತಷ್ಟು ತಮ್ಮ ಬೇಡಿಕೆಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಸದಾ ಜಾಗೃತರಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷ ರೈತರ ದಿನಾಚರಣೆ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತಿನ ದಿನ ವೇದಿಕೆ ಕಾರ್ಯಕ್ರಮವಾಗಿ ವೇದಿಕೆಗಳಿರ್ತಕ್ಕಂಥ ಈ ಒಂದು ಕೋಲಾರ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ವಿಶೇಷವಾಗಿ ಕೋಲಾರ ನಗರವನ್ನು ಸ್ವಚ್ಛ ಕೋಲಾರ ನಗರ ಮಾಡಬೇಕಂತ ಒಂದು ದಿಟ್ಟ ನಿರ್ಧಾರ ತಗೊಂಡು ಸರ್ಕಾರ, ಆಡಳಿತ, ನಗರಸಭೆ ಜೊತೆಯಾಗಿ ಈ ಒಂದು ನಗರದಲ್ಲಿ ಹೊಂದಿಕೊಂಡಿರ್ತಕ್ಕಂಥ ಎಲ್ಲ ಪ್ರಬುದ್ಧ ಜವಾಬ್ದಾರಿರ್ತಕ್ಕಂಥ ನಾಗರಿಕರನ್ನೆಲ್ಲ ಒಗ್ಗೂಡಿಸಿ ಒಂದು ಕನಸಿನ ಕೋಲಾರ ಅಥವಾ ಒಂದು ಅಭಿವೃದ್ಧಿಯ ಕೋಲಾರ ನಿರ್ಮಾಣ ಮಾಡತಕ್ಕಂಥ ಕನಸು ಹೊತ್ತಂತ ಗೌರವಾಂಕ ಜಿಲ್ಲಾಧಿಕಾರಿಗಳಿದ್ದಾರೆ. ಹಾಗೆ ಈ ಭಾಗದ ಲೋಕಸಭಾ ಸದಸ್ಯರು ಆದಂತ ಮಲ್ಲೇಶ್ ಬಾಬು ಅವರನ್ನ ತಾಯಿ ಬಂದಿದ್ದಾರೆ. ಹಾಗೆ ಪತ್ರಿಕಾ ಮಾಧ್ಯಮದ ಜಿಲ್ಲಾಧ್ಯಕ್ಷರು ಮುಂದಾಜಿನವರು, ಚಂದ್ರಶೇಖರನು, ಮತ್ತೆ ಕೃಷಿ ಇಲಾಖೆಯ ಅಧಿಕಾರಿಗಳು, ನಮ್ಮ ರಾಜಶೇಖರರು, ಗೋಪಿನಾಥನವರು, ಮತ್ತೆ ಜಿಲ್ಲಾ ಸರ್ಕಾರಿ ನೌಕರರ ಅಧ್ಯಕ್ಷರಾದ ಅಜಯನವರು, ಹಾಗೆ ವೇದಿಕೆ ಮಾಡತಕ್ಕಂಥ ಎಲ್ಲ ಗಣ್ಯಮಾನ್ಯರು, ವಿಶೇಷವಾಗಿ ಈ ಸಂಸ್ಥೆಯ ಜಿಲ್ಲಾಧ್ಯಕ್ಷರಾದ ಗೌರವ ನಾಯಕರು ಆದಿಯಾಗಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ರೈತ ಮಿತ್ರರು, ಹಾಗೆ ಕಾರ್ಮಿಕರು ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ದಿವಸ ಇಲ್ಲಿ ಹೊಸ ವರ್ಷದ ಜೊತೆಗೆ ರೈತ ದಿನಾಚರಣೆ ಜೊತೆಗೆ ಸಂಕ್ರಾಂತಿ ಹಬ್ಬ ಕೂಡ ಈಗ ಆಗಬೇಕಾಗ್ತಾ ಇದೆ. ಕಾರಣ ನಾವು ಹುಟ್ಟಿದ್ದು ಬೆಳೀತಾ ಇರೋದು ಎಲ್ಲರೂ ಕೂಡ ಮೂಲ ಕಾರಣ ಮಣ್ಣಿಂದ ಮೊದಲುಗೊಂಡು ಮಣ್ಣು, ನೀರು, ಆಮೇಲೆ ಕೃಷಿ ಬೇಕಾದ ಸಲಕರಣೆಗಳು, ತದನಂತರ ಅದರಿಂದ ಉತ್ಪತ್ತಿ ಆದಂತಹ ಉತ್ಪನ್ನಗಳಲ್ಲಿ ಇಟ್ಟು ಅವನ್ನೆಲ್ಲ ಕೂಡ ನಾವು ದೇವರು ಪೂಜೆ ಸಲ್ಲಿಸಿದ್ವಿ. ಇದು ಕೇವಲ ಪರಿಕರಗಳು ಮತ್ತು ವಸ್ತುಗಳೇ ಅಂತ ಬೇರೆ ಜನ ಕಲಿಸಿದ್ರು ಕೂಡ ಇದು ನಮ್ಮ ಬದುಕಿನ ಭಾಗ. ರೈತರಿಗೆ ಇದು ನಮ್ಮ ಒಂದು ಅವಿಭಾಜ್ಯ ಅಂಗ. ಇಂತಹ ಒಂದು ಕೃಷಿ ಉತ್ಪನ್ನಗಳನ್ನ ಇವತ್ತು ಸಹ ಉತ್ಪಾದನೆ ಮಾಡತಕ್ಕಂಥ ನಮ್ಮ ರೈತ ಸಮುದಾಯ ಅವರ ಸಮಸ್ಯೆಗಳು, ರೈತರ ಸಮಸ್ಯೆಗಳು ಶಾಶ್ವತವಾಗಿ ಉಳ್ಕೊಂಡಿದೆ ಹೊರತಾಗಿ ಶಾಶ್ವತ ಪರಿಹಾರ ಕೊಡಲಿಲ್ಲ ಅಂತಕ್ಕಂಥದ್ದು ಬಹಳ ದೊಡ್ಡ ನೋವಿದೆ. ವಿಶೇಷವಾಗಿ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ 15-20 ವರ್ಷಗಳಿಂದ ಒಂದು ಕೃಷಿಯಲ್ಲಿ ಕ್ರಾಂತಿಕಾರಿಯಾದ ಒಂದು ಬದಲಾವಣೆ ಬಂದು ಹನಿ ನೀರಾವರಿಯಿಂದ ಹಿಡಿದು ಎಲ್ಲ ಕಟಾವು ಬಂದಿತ್ತು. ಆದರೆ ಕೆಲವು ವರ್ಷಗಳ ನಂತರ ನೀರಿನ ಅಭಾವವಾಗಿ 2000 ಅಡಿ ಆಳಕ್ಕೆ ನೀರಿನಿಂದ ಬೋರ್ವೆಲ್ನ ನೀರಿನ ಒಂದು ಕೊರತೆ, ಇವೆಲ್ಲರೂ ನೀರು ಒಂದು ಸವಾಲಿನಲ್ಲಿ ನಾವು ಎದುರಿಸುವಂತ ಸಂದರ್ಭದಲ್ಲಿ ಏನು ನಮ್ಮ ಹೋರಾಟದ ಒಂದು ಫಲವಾಗಿ ನೀರು ಕೊಡ್ತೀವಿ ಅಂತ ಹೇಳಿ ಒಂದು ದಿವಸ ಕಾಯ್ದೆ ನೀರು ಕೋಲಾರ ಕಲಿಸ್ತಕ್ಕಂಥ ನಾವು ನೋಡಿದ್ವಿ. ಅದನ್ನ ಸಂಸ್ಕರಣೆ ಮಾಡಿ 2 ಅವಧಿಯಲ್ಲಿ ಅದನ್ನ ಶುದ್ಧೀಕರಣ ಮಾಡಿ ಕಳಿಸ್ತಾ ಇದ್ದಾರೆ. ಆದರೆ 2 ಹಂತದ ಶುದ್ಧೀಕರಣ ಏನೂ ಅಲ್ಲ. ಅದು ನಮಗೆ ಕಲುಷಿತ ವಾತಾವರಣ ಕಲುಷಿತ ನೀರಿನ ಹೊರತಾಗಿ ಶುದ್ಧ ಏನು ಕೃಷಿಗೆ ಉಪಯೋಗ ಆಗ್ತಕ್ಕಂಥ ಒಂದು ನೀರು ಲಭ್ಯ ಆಗ್ತದೆ. ಹಾಗಾಗಿ ನಮ್ಮ ಬೇಡಿಕೆ ಏನಾಗಿತ್ತು, 3 ಹಂತದ ಶುದ್ಧೀಕರಣ ನಡೆಸಿ, ಅದು ಗುಣಮಟ್ಟದ ಶುದ್ಧೀಕರಣ ನಡೆಸಿ ಕೋಲಾರ ಜಿಲ್ಲೆಗೆ ಅನಿಸಿಕೆ ಆಗಿದ್ರೆ ಇವತ್ತು ದಿವಸ ಬರೀ ಕೃಷಿ ಅಂತಲ್ಲ, ಜಾನುವಾರುಗಳು ಮತ್ತೆ ಅದು ನೀರು ಏನು ನಮ್ಮ ಆಳದಲ್ಲಿರ್ತಕ್ಕಂಥ ಬೋರ್ವೆಲ್ ನುಗ್ಗಿ ಅಲ್ಲಿಂದ ನಾವು ಬೋರಿಂದ ನಾವು ಮೇಲಕ್ಕೆ ಎತ್ತಿ ಕುಡಿಯೋ ನೀರು ಕೂಡ ಬಳಸ್ಕೊಳ್ಬೇಕಾಗ್ತದೆ. ಒಟ್ಟಾರೆಯಾಗಿ ನಮಗೆ ನೀರಿನ ಒಂದು ಕಲುಷಿತ ನೀರಿನ ಒಂದು ಸವಾಲು, ಜೊತೆಗೆ ಹವಾಮಾನದ ವೈಪರೀತ್ಯ ಸವಾಲು, ಜೊತೆಗೆ ಭೂಮಿ ದಿವಸ ನಾವೇ ಸ್ವಯಂಕೃತ ತಪ್ಪುಗಳಿಂದ ಮಾಡಿಕೊಂಡಂತ ವಿದೇಶವಾಗಿ ರಸಗೊಬ್ಬರದಿಂದ ಆದಂತ ಭೂಮಿ, ಇವೆಲ್ಲರ ಪರಿಣಾಮ ದಿವಸ ನಮಗೆ ಖಚಿತವಾದ ಗುಣಮಟ್ಟದ ಹಣ್ಣು ತರಕಾರಿ ಫಸಲು ತೆಗೆದುಕೊಳ್ತಾ ಇದೆ. ಅದರ ಪರಿಣಾಮ ಇವತ್ತು ಮಾರುಕಟ್ಟೆಯಲ್ಲಿ ವ್ಯವಸ್ಥಿತವಾದ ಗುಣಮಟ್ಟದ ಹಣ್ಣು ತರಕಾರಿ ಸಪ್ಲೈ ಆಗ್ತಾ ಇಲ್ಲ, ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. ಇವತ್ತು ದಿವಸ ಕೋಲಾರ ಒಂದು 20 ವರ್ಷದ ಏನು ನಮಗೆ ನೀರಿನ ಅಭಾವ ಕಂಡು ಬಂದಿತ್ತು, ಇವತ್ತು ಕಲುಷಿತ ನೀರಿನ ಒಂದು ಕೊರತೆ ಅನ್ನೋದು ಸಮಸ್ಯೆ ಉಂಟಾಗ್ತದೆ. ಇವೆಲ್ಲ ನೀರು ನಾವು ದಿವಸ ಜಾಗೃತರಾಗಬೇಕು, ಒಂದು ಅತ್ಯುತ್ತಮವಾದ ಬದುಕಬೇಕಂದ್ರೆ ಹೋರಾಟದಿಂದಲೇ ಸಾಧ್ಯ. ಸನ್ಮಾನ್ಯ ನಾರಾಯಣಗೌಡರು ಅವೆಲ್ಲ ಗಮನಿಸಿದ್ರೆ ಪತ್ರಿಕೆಗಳಲ್ಲಿ ಹೋರಾಡ್ತಾ ಇದ್ದಾರೆ. ಇದೇ ಪತ್ರಿಕೆ ಕಂಡ್ರೆ ಯಾವ ಸುದ್ದಿ ಅಂತ ಗೊತ್ತಿಲ್ಲ, ಒಂದು ಹೋರಾಟ ನಾರಾಯಣಗೌಡರ ಹೋರಾಟ ಸುದ್ದಿ ಕಂಡೇ ಬೇಕು.
ಕೇವಲ ನಾರಾಯಣಗೌಡರು ಮತ್ತು ನೇತೃತ್ವ ಮಾತ್ರ ರೈತರಲ್ಲ, ಇಡೀ ಕೋಲಾರ ಜಿಲ್ಲೆಯಲ್ಲಿ ಸರಿಸುಮಾರು 90ಕ್ಕೂ ಹೆಚ್ಚು ರೈತರೇ ಇದೆ. ಒಂದು ಹೋರಾಟ, ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡುವಾಗ ಎಲ್ಲರೂ ಜನರ ಒಟ್ಟಾಗಿ ಸಂಘಟಿತರಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಸಮಸ್ಯೆ ನೀಡಾಗ್ತದೆ. ನೀರಿನ ಅಭಾವ 3ನೇ ಶುದ್ಧೀಕರಣ ನಾವು ಹೋರಾಟದ ಮೂಲಕ ಕೇಳಿದ್ವಿ. ಅದನ್ನ ಮಾನ್ಯ ಸರ್ಕಾರಗಳು ಯಾವುದೇ ಸರ್ಕಾರ ಆಗಿದೆ ಅದನ್ನ ಪರಿಸರ ಗಮನ ತಗೊಂಡು ಅದನ್ನು ಶುದ್ಧೀಕರಣ ಮಾಡಲಿಲ್ಲ. ತದನಂತರ ಕಟ್ಟಡದ ಅನುದಾನಕಾರಿಗಳಿಗೆ ಅತ್ಯುತ್ತಮವಾದ ಒಂದು ಮಾರುಕಟ್ಟೆ ವ್ಯವಸ್ಥೆ ಅನ್ನುವಂಥದ್ದು ಸುಮಾರು 20 ವರ್ಷದ ಬೇಡಿಕೆ ಹಂಗೆ ಇದೆ ಹೊರತಾಗಿ ಮಾರುಕಟ್ಟೆ ಅನ್ನೋದು ಜಾಗ ಗುರುತಿಸಿಲ್ಲ. ಈಗಾಗಲೇ ಗೌರ್ಮೆಂಟ್ಗಳಿಗೆ ಆ ಜಾಗಗಳನ್ನ ಗುರುತಿಸೋದು ಮತ್ತೆ ಸರ್ಕಾರಕ್ಕೆ ಒಂದು ವರದಿ ಮಾಡೋದು, ಮತ್ತೆ ರಾಜಕಾರಣಿಗಳನ್ನ ಅವರು ರಾಜಕೀಯ ಒಂದು ಉದ್ದೇಶ ಬಳಸಿಕೊಂಡು ಅದನ್ನೆಲ್ಲ ನೆನೆದು ಬಿಡ್ತಕ್ಕಂಥ ರಾಜ್ಯದಲ್ಲಿ ಹೊರತಾಗಿ ನಿಜವಾದ ಫಲಾನುಭವಿಗಳಾಗಿ ನಾವು ಸ್ವೀಕಾರ ಮಾಡೋಕ್ಕಾಗಲಿಲ್ಲ. ಕೈಗಾರಿಕೆಗಳು ಮತ್ತೆ ವಾಣಿಜ್ಯೋದ್ಯಮಗಳು ನಿಮ್ಗೆ ಗೊತ್ತಿದ್ದಾರೆ. ಇವತ್ತು ನರಸಾಪುರ ವಾಣಿಜ್ಯೋದ್ಯಮಗಳು ಕೈಗಾರಿಕೆಗಳಿದ್ದಾರೆ. ಅವ್ರು ಯಾರಾದ್ರೂ ಒಂದು ಬಹುರಾಷ್ಟ್ರೀಯ ಕಂಪನಿಗಳು ಬಂದ್ರೆ ಸರ್ಕಾರದ ಮುಂಚೆನಲ್ಲಿ ನಿಂತು ಸರ್ಕಾರದ ಮುಂದಾಡಿಕೊಂಡು ಅವರಿಗೆ ಒಂದು ಸರಳ ಅವಕಾಶ ಮಾಡಿಕೊಡೋದು ಮತ್ತು ಮಾರುಕಟ್ಟೆ ವ್ಯವಸ್ಥೆ ಮತ್ತೆ ಅವರಿಗೆ ಉದ್ಯೋಗಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆದ್ರೆ ಇಲ್ಲಿ ರೈತರು ಇವತ್ತು ಅವರಿಗೆ ಜೀವನ ರೈತರು ಇವತ್ತು ಅವರಿಗೆ ಒಂದು ವ್ಯವಸ್ಥೆ ಮಾರುಕಟ್ಟೆ ಕೊಡಲಿಲ್ಲ ಅಂತಕ್ಕಂಥ ಒಂದು ಹೃದಯವನ್ನು ಕಾಡ್ತಾರೆ. ಇವತ್ತು ಸಹ ನಾವು ಬೇಡಿಕೆ ಇರ್ತಕ್ಕಂಥ ಇಡೀ ವಿಶ್ವದಲ್ಲಿ ದೊಡ್ಡ ಮಾರುಕಟ್ಟೆ ಇರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅದು ನಗರ ಕೊಂಡ್ಕೊಂಡ್ರೆ ಅದನ್ನು ನಾವು ಹೊರಗಡೆ ವಿಸ್ತರಿಸಿ ಅಥವಾ ಬೇರೆ ಕಡೆ ಬದಲಾಯಿಸಿ ವಿಸ್ತರಿಸಿ ಸುಮಾರು 100 ಬೆಳೀತಾದ್ರೆ ಇವತ್ತು ಸಹ ಏನು 8 ಜಿಲ್ಲೆಯಿಂದ ಬರ್ತಕ್ಕಂಥ ಹಣ್ಣು ತರಕಾರಿ ಕೋಲಾರ ಬರ್ತಾ ಇದೆ, ಇಡೀ ರಾಜ್ಯದಿಂದ ಬರ್ತಾ ಇದೆ, ಮತ್ತೆ ನೆರವೇರಿಸಿದ ಬರ್ತಾ ಇದೆ. ಇನ್ನಷ್ಟು ಉತ್ತಮಗೊಳಿಸಿ ಮತ್ತೆ ಗುಣಮಟ್ಟದ ಒಂದು ಮಳೆ ಮಾಡಿದ್ರೆ ಒಂದು ಶೇಖರಣೆ ಮಾಡಿ ಅದನ್ನ ಸರಬರಾಜು ಮಾಡಿದ್ರೆ ಇವತ್ತೇನು ನಮ್ಮ ಬೆಲೆ ಸಿಗ್ತಾರೆ ಅದಕ್ಕೆ 20 ವರ್ಷ ಹೆಚ್ಚಿನ ಬೆಲೆ ನಾವು ಪಡೆಯುವುದು ಅಂತ ಒಂದು ಔಷಧಿಗಳಿಂದ ಜೊತೆಗೆ ಸಂಸ್ಥಾನಗಳು ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿದ್ದಾರೆ. ಅವರು ಕೂಡ ಕಾಳಜಿ ಇರ್ತಕ್ಕಂಥ ಒಂದು ಮನವಿ ಮಾಡ್ತಾರೆ. ಮಾರುಕಟ್ಟೆ ಸಾರ್ವಜನಿಕರಿಗೆ ಸಂಸ್ಥಾನಗಳು ಇವತ್ತು ಮಾವು ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಇತಿಹಾಸ ಬೆಳೆಯೋದ್ರಿಂದ ದಿವಸ ಕಡಿಮೆ ಬೆಲೆ ಮಾರುಕಟ್ಟೆ ಕಡಿಮೆ ಬೆಲೆ ಸಿಕ್ಕಿದೆ ಅಂದ್ರೆ ಅದನ್ನ ಸಂಸ್ಕರಣೆ ಮಾಡಿ ಅದನ್ನ ಮತ್ತಷ್ಟು ಬಹುಬೇಗ ವಸ್ತುಗಳನ್ನು ತಯಾರಿ ಮಾಡಿದ್ರೆ ವ್ಯಾಲ್ಯೂ ಪ್ರಾಡಕ್ಟ್ಸ್ ಅಂತ ಅದಕ್ಕೆ ಮಾಡಿದ್ರೆ ಟೊಮೆಟೊ ಹಣ್ಣು ಮಾವು ಒಳ್ಳೆ ಬೆಳೆಸುತ್ತದೆ. ನಮ್ಮ ರೈತರು ಉತ್ತೇಜನ ಕೊಡ್ತಾರೆ. ಇವೆಲ್ಲರೂ ಗಮನದಲ್ಲಿಟ್ಟುಕೊಂಡು ಇವತ್ತು ಸಹ ಏನು ರೈತ ದಿನಾಚರಣೆ ಮಾಡಿದ್ದೀರಿ, ರೈತ ದಿನಾಚರಣೆ ಒಂದು ವೇದಿಕೆ ಕಾರ್ಯಕ್ರಮ ಆಗಬಾರದು, ಅದು ನಿಜವಾದಂತಹ ಒಂದು ನಮ್ಮ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಆಗುತ್ತೆ. ಆ ನಿಟ್ಟಲ್ಲಿ ಇವತ್ತು ಸಹ ತಾವು ಏನಂದಿದೆ ನಿಮ್ಮಗಳ ಒಂದು ಏನು ಹೋರಾಟ ಒಂದು ದೊಡ್ಡ ದೊಡ್ಡ ಹೋರಾಟ ಆಗಬೇಕು. ಆ ಹೋರಾಟಕ್ಕಾಗಿ ಮತ್ತೆ ರೈತರ ಸಮಸ್ಯೆಗಳಿಗಾಗಿ ನಾನು ಮತ್ತೆ ನಮ್ಮ ವೈಯಕ್ತಿಕ ನಮ್ಮ ಸಂಸ್ಥೆ ಮತ್ತೆ ಎಲ್ಲ ಬೇಟೆಗಾರರಂತೂ ಕೂಡ ಮಾತಾಡಿ ಅವ್ರನ್ನು ಕೂಡ ನಮ್ಮ ಜೊತೆ ತೋರಿಸ್ಕೊಂಡು ಒಂದು ಹೋರಾಟದ ಜೊತೆಯಲ್ಲಿ ಸವಾಲು ಏನು ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಆಹ್ವಾನಿಸಿ ಮತ್ತೆ ನಮ್ಮ ಒಂದು ಮಾತಾಡಲಿಕ್ಕೆ ಭಾವನೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ರೈತ ಸಂಘದ ಎಲ್ಲ ಪ್ರಮುಖರು ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ. ಎಲ್ಲರಿಗೂ ಶುಭ ಆಗಲಿ. ಮತ್ತೊಮ್ಮೆ ಹೊಸ ವರ್ಷ ಶುಭಾಶಯಗಳು, ಸಂಕ್ರಾಂತಿ ಹಬ್ಬ ಶುಭಾಶಯಗಳು ಮತ್ತೊಮ್ಮೆ ಎಲ್ಲರಿಗೂ ಶುಭ ಆಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೈತ.